ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AM ವ್ಲಾಗ್ಸ್. ಇವತ್ತಿನ ವಿಶೇಷ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಮಿಕ್ಸರ್ ಮಾಡ್ತಾಯಿದ್ವಿ. ದಿನ ಮಗ ಸ್ಕೂಲಿಂದ ಬಂದ ತಕ್ಷಣ ತಿನ್ನೋಕೆ ಏನಾದ್ರು ಇದ್ದರೆ ಕೊಡು ಅಂತ ಹಠ ಮಾಡ್ತಾನೆ. ಹಾಗಾಗಿ ಇವತ್ತು ಅವರೆಕಾಳು ಮಿಕ್ಸರ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಅವರೆಕಾಳು ಮಿಕ್ಸರ್ಗೆ ಬೇಕಾಗುವ ಪದಾರ್ಥ: ಸಿಕ್ಕಿದ ಅವರೆಕಾಳು, ಹುರಿಗಡಲೆ, ಕಡಲೆ ಬೀಜ, ಅವಲಕ್ಕಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು. ಈಗ ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿ ಇಡೋಣ. ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆಗೋಕ್ಕೆ ಬಿಡೋಣ. ಈಗ ಎಣ್ಣೆ ಬಿಸಿ ಆದಾಗ ಅವರೆಕಾಳು ಹಾಕೋಣ. ಅವರೆಕಾಳು ಬೆಂದ ಮೇಲೆ ಎಲ್ಲ ಬಾಣಲಿ ಸುತ್ತಾ ಬರುತ್ತೆ. ಸ್ವಲ್ಪ ಹೊತ್ತು ಕಮ್ಮಿ ಉರಿನಲ್ಲಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದ್ರೇ ಅದು ತಿನ್ನೋಕ್ಕೆ ಚೆನ್ನಾಗಿರೋದು, ಇಲ್ಲಾಂದರೆ ಮೆತ್ಕಿದ್ರೆ ಚೆನ್ನಾಗಿರೋಲ್ಲ. ಈಗ ಅವರೆಕಾಳೆಲ್ಲ ಬೆಂದಿದೆ. ಬಾಣಲಿಯಿಂದ ತೆಗ್ಬಿಟ್ಟು ಒಂದು ಪಾತ್ರೆಗೆ ಹಾಕೋಣ. ಅದೇ ರೀತಿ ಇರೋ ಅವರೆಕಾಳೆಲ್ಲ ಕರಗಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ನೆಕ್ಸ್ಟು ಕಡಲೆ ಬೀಜ ಹುರ್ಕೊಳ್ಳೋಣ. ಈ ಥರ ಒಂದು ಸ್ಟೈನರ್ ಇಟ್ಕೊಂಡು ಕಡಲೆ ಬೀಜನೆಲ್ಲ ಅದರಲ್ಲಿ ಎಣ್ಣೆಯಲ್ಲಿ ಕರಗಿಸ್ಕೊಡೋಣ. ಈಗ ಕಡಲೆ ಬೀಜ ಆಗಿದೆ. ನೆಕ್ಸ್ಟು ಹುರಿಗಡ್ಲೆನ ಎಣ್ಣೆಯಲ್ಲಿ ಕರಗಿಸ್ಕೊಳೋಣ. ಹುರಿಗಡ್ಲೆನೂ ಆಯಿತು. ಈಗ ನೆಕ್ಸ್ಟು ಅವಲಕ್ಕಿ ಕರಗಿಸೋಣ. ಅವಲಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದು ಇಷ್ಟೇ ಹಾಕೋಬೇಕಂತ ಏನಿಲ್ಲ. ನಮಗೆ ಮಿಕ್ಸರ್ ಜಾಸ್ತಿ ಬೇಕಂದರೆ ಅವಲಕ್ಕಿ ಜಾಸ್ತಿ ಹಾಕ್ಕೊಳೋದು, ಬೇಡ ಅಂದರೆ ಕಮ್ಮಿ ಹಾಕ್ಕೋಬೋದು. ಈಗ ಅವಲಕ್ಕಿನ ತೆಗೆದು ಪಾತ್ರೆಗೆ ಹಾಕೋಣ. ಈಗ ನೆಕ್ಸ್ಟು ಕರಿಬೇವು ಎಣ್ಣೆಲಿ ಕರಗಿಸೋಣ. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಕರಿಬೇವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಎಲ್ಲ ಒಂದು ಪಾತ್ರೆ ತೆಗೆದು ಹಾಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಅಚ್ಚದ ಖಾರದ ಪುಡಿ ಮತ್ತು ಉಪ್ಪು ಸೇರಿಸೋಣ. ಮಕ್ಕಳಿರೋರಿಗೆ ಕಮ್ಮಿ ಖಾರ ಹಾಕಿದರೆ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಒಂದು ಮಿಕ್ಸರ್ ಮಾಡಿದ್ರೆ ನಮ್ಮ ಅವರೆಕಾಳು ಮಿಕ್ಸರ್ ರೆಡಿ ಆಯಿತು. ಈಗ ನೋಡಿ ಮಿಕ್ಸ್ ಮಾಡ್ತಾರೆ. ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೆ ಪ್ರತಿಯೊಂದು ಕಾಳಿಗೂ ಖಾರ ಉಪ್ಪು ಹತ್ತಬೇಕು. ಈಗ ಮಿಕ್ಸ್ ಮಾಡಿದರೆ ನಮ್ಮ ಮಿಕ್ಸರ್ ರೆಡಿ ಆಯಿತು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.